ಬೆಳೆ ಪರಿಹಾರ ಈ ಸಾರಿ ಮಳೆ ಜಾಸ್ತಿ ಆಯಿತು. ಮಳೆ ಬಂದು ಬೆಳೆ ಹಾನಿ ಆಯಿತು. ನಾನು ಕೂಡ ಬಂದಿದ್ದೆ. ವಿಮಾನದಲ್ಲಿ ನಾನು, ಪ್ರಿಯಾಂಕ್ ಖರ್ಗೆ ಅವರು, ಕೃಷ್ಣ ಬೈರೇಗೌಡ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಮತ್ತೆ ಅಜಯ್ ಸಿಂಗ್ ಅವರು ನಾವೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ರು. ನಾನು ಅವತ್ತೇ ಘೋಷಣೆ ಮಾಡಿದೆ, ಸರ್ಕಾರದಿಂದಲೂ ಕೂಡ SDRF ಹಣ ಕೊಡೋದ್ರ ಜೊತೆಗೆ ಸರ್ಕಾರದಿಂದಲೂ ಕೂಡ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಹಾಗಾಗಿ SDRF ದಿಂದ ಸುಮಾರು 1218 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಸರ್ಕಾರದಿಂದ ಹೆಚ್ಚುವರಿಯಾಗಿ 1031 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಒಟ್ಟು ರಾಜ್ಯದಲ್ಲಿ ಹಾನಿಗೊಳಗಾದಂಥ ರೈತರು 14,21,000. ಕಲ್ಯಾಣ ಕರ್ನಾಟಕ ಒಂದರಲ್ಲೇ 7,21,786 ರೈತರು 7,21,786 ರೈತರು ಹಾನಿಗೊಳಗಾದರು. ಆದರೆ ನಾವು ಕೊಟ್ಟಂತ ಹಣ 1,072 ಕೋಟಿ ರೂಪಾಯಿ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆ ಒಂದರಲ್ಲೇ 3,23,318 ರೈತರು ಹಾನಿಗೊಳಗಾದರು. ನಾವು ಕೊಟ್ಟಂತ ಹಣ 498 ಕೋಟಿ ರೂಪಾಯಿಗಳು. ಅಂದ್ರೆ ನಾವು ಪ್ರವಾಹ ಬಂದು ಬೆಳೆ ಕಳ್ಕೊಂಡಂತ ರೈತರಿಗೆ ಈಗಾಗಲೇ ಹಣವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಅವರ ಅಕೌಂಟ್ಗಳಿಗೆ, ವಿಶೇಷವಾಗಿ ಅವರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆದ್ದರಿಂದ ನಾವು ಯಾವತ್ತೂ ಕೂಡ ಅಧಿಕಾರದಲ್ಲಿದ್ದಾಗ ರೈತರ ಸಹಾಯಕ್ಕೆ ಬರ್ತಾ ಇದ್ದೇವೆ. ಈಗ ತೊಗರಿ ಬೆಳೆಗೆ ನೆಟೆ ರೋಗ ಬಂದಿತ್ತು. ಬಿಜೆಪಿಯವರು ಕೊಡಲಿಲ್ಲ, ಒಂದು ಪೈಸೆನೂ ಕೊಡಲಿಲ್ಲ. ನಾವು 24-25ರಲ್ಲಿ ಸುಮಾರು 233 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೆವು. 233 ಕೋಟಿ ರೂಪಾಯಿಗಳು ನೆಟೆ ರೋಗಕ್ಕೆ ರೈತರು ಒಳಗಾದದಕ್ಕೆ ಕೊಟ್ಟಿದ್ದೆವು. ಇವತ್ತು ಕಬ್ಬಿನ ಬೆಲೆ ಕಡಿಮೆ ಆಯಿತು ಅಂತೇಳಿ, MRP ಕಡಿಮೆ ಆಯಿತು ಅಂತೇಳಿ ರೈತರು ಪ್ರತಿಭಟನೆಯನ್ನು ಮಾಡಿದಾಗ ಅವರ ನೆರವು ಕೂಡ ನಾವು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಸರ್ಕಾರದಿಂದ 50 ರೂಪಾಯಿಗಳು, ಫ್ಯಾಕ್ಟ್ರಿಯಿಂದ 50 ರೂಪಾಯಿಗಳು ಇದನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಒಟ್ಟಾರೆ 300 ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ಕಬ್ಬಿನ ಬೆಳೆಗಾರರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾದಂಥ ಸರ್ಕಾರ, ಬಡವರ ಪರವಾದಂಥ ಸರ್ಕಾರ. ಈಗ ನೀವು ಯೋಚನೆ ಮಾಡಬೇಕು, 371J ಯಾರ ಕಾಲದಲ್ಲಿ ಆದದ್ದು? 371J ಯಾರ ಕಾಲದದ್ದು? 371J ಅದನ್ನು ಜಾರಿಯಾದದ್ದು ನಮ್ಮ ಕಾಲದಲ್ಲೇ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡವನ್ನು ಹೇರಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮನವೊಲಿಸಿ 371J ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಇಲ್ಲದೆ ಹೋಗಿದ್ರೆ 371J ಆಯ್ತಿರ್ಲಿಲ್ಲ. 6 ವರ್ಷ ಅಧಿಕಾರದಲ್ಲಿದ್ದಂಥ ಬಿಜೆಪಿಯವರು, ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಬಿಜೆಪಿಯವರು, ಅವರು ಇದನ್ನ 371J ಮಾಡಲಿಲ್ಲ. ಅವತ್ತು ಕೂಡ ಹೋರಾಟ ನಡೀತಾ ಇತ್ತು ಈ ಭಾಗದಲ್ಲಿ.
ಅವತ್ತು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮಸಿಂಗ್ ಅವರು ಈ ಭಾಗದಲ್ಲಿ ಒತ್ತಡ ಏರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದರೂ ಮಾಡಲಿಲ್ಲ. ಅದ್ವಾನಿಯವರು ಗೃಹ ಸಚಿವರಾಗಿದ್ದರು ಮತ್ತು ಈ ದೇಶದ ಉಪ ಪ್ರಧಾನಿಯಾಗಿದ್ರು. ಇದನ್ನ ತಾವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. 371J SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಪತ್ರ ಬರೆದಿದ್ರು ಕೇಂದ್ರ ಸರ್ಕಾರಕ್ಕೆ. ವಾಜಪೇಯಿ ಅವರು ಪ್ರಧಾನಮಂತ್ರಿ, ಅದ್ವಾನಿಯವರು ಉಪ ಪ್ರಧಾನಿ. ಆಗ ಪತ್ರ ಬರೆದಾಗ SM ಕೃಷ್ಣ ಅವರಿಗೆ ಉತ್ತರ ಕೊಟ್ಟದ್ದು ಏನಪ್ಪಾ ಅಂತಂದ್ರೆ, ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಹತ್ರ ಕಾಪಿ ಇದೆ. ಅದ್ವಾನಿಯವರು, ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಯವರು 371J ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನಮೋಹನ್ ಸಿಂಗ್ರವ್ರ ಮೇಲೆ ಒತ್ತಡ ಹಾಕಿ ಮಾನ್ಯ ಖರ್ಗೆಯವರು ಇದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದು ಮಾಡೋದ್ರಿಂದ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಲಿಕ್ಕೆ ಸಾಧ್ಯ ಆಗಿದೆ. ನಾನು 23, 24, 25, 25, 26 ಈ 3 ವರ್ಷಗಳಲ್ಲಿ 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. 24, 25ರಲ್ಲಿ 5,000 ಕೋಟಿ, 25, 26ರಲ್ಲಿ 5,000 ಕೋಟಿ, 23, 24ರಲ್ಲಿ 3,000 ಕೋಟಿ. ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಅಜಯ್ ಸಿಂಗ್ ಅವರು ಅಧ್ಯಕ್ಷರಾಗಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಬೇಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ವರ್ಷ 25, 26ರಲ್ಲಿ ಸುಮಾರು 4,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.